ಆ ಕಂಸ ಕೃಷ್ಣನಿಂದ ಸಾಯ್ಬೇಕು ಅಂತ ಹೇಳಿ ಒಂದ ವಾಣಿ ಬರ್ತದೆ ಅಂತ, ಆ ಶರೀರ ವಾಣಿ ಕೇಳಿ ಬರ್ತದೆ ಅಂತ ಕೃಷ್ಣನ ಜನ್ಮವಾದಾಗ. ಅದಕ್ಕ ಕೃಷ್ಣನನ್ನ ಕೊಲ್ಲಬೇಕು ಅಂತ ಹೇಳಿ ಕಂಸ ಏನ್ ಮಾಡ್ತಾನ ಅಂತಂದ್ರ ನಿರ್ಧಾರ ಮಾಡಿಬಿಡ್ತಾನ. ಆ ಕೃಷ್ಣ ಹುಟ್ಟಬಾರ್ದು, ಕೃಷ್ಣ ಹುಟ್ಟಿದ ಅಂತಂದ್ರೆ ಏನಾಗ್ತದೆ ನನಗ ಸಾವು ಬರ್ತತಿ ಅಂತ ಹೇಳಿ ಕೃಷ್ಣನನ್ನ ಕೊಲ್ಲಬೇಕು ಅಂತ ಹೇಳಿ ಕಂಸ ವಿವೇಚನೆಯನ್ನ ಮಾಡ್ತಾನ. ಅದು ಅವನ ತಂದೆ ತಾಯಿಗಳಿಗೆ ಗೊತ್ತಾಗ್ಬಿಡುತ್ತೆ, ವಾಸುಕಿ ಮತ್ತ ದೇವಕಿ ಮತ್ತು ವಾಸುದೇವರಿಗೆ ಗೊತ್ತಾಗ್ಬಿಡ್ತತಿ. ಅವಾಗ ಅವ್ರು ಏನ್ ಮಾಡ್ತಾರ ಅಂತಂದ್ರ ನಂದನವನಕ್ಕೆ ತರ್ತಾರಂತ. ಕೃಷ್ಣ ಹುಟ್ಟಿದ ನಂತರ ಆತನನ್ನ ತಗೊಂಡು ಬಂದು ನಂದ ಮತ್ತು ಯಶೋಧ ಅನ್ನುವಂತಹ ದಂಪತಿಗಳಿಗೆ ಕೊಟ್ಟು ಬಿಡ್ತಾರ ಕೃಷ್ಣನನ್ನ. ಗೊತ್ತಾಗಂಗಿಲ್ಲ ಅದು ಕಂಸಗ. ಅವನು ತಗೊಂಡು ಬಂದು ಗುಪ್ತವಾಗಿ ಬೆಳೆಸ್ಲಿಕ್ಕೆ ಆಗ್ತಾರ. ಅಲ್ಲಿ ಕೃಷ್ಣ ಅವ್ರ ಹತ್ರ ಬೆಳೆದು ದೊಡ್ಡವನಾಗ್ತಾನ. ಅದಕ್ಕೋಸ್ಕರ ನಾವೀಗ ತಾಯಿ ಯಾರು ಅಂತ ತಿಳ್ಕೊಂಡಿವಿ ಅಂತಂದ್ರ ಯಶೋಧ ಕೃಷ್ಣನ ತಾಯಿ ಅಂತ ತಿಳ್ಕೊಂಡಿವಿ. ಅವಳ ಉದರದಲ್ಲಿ ಜನಿಸಿಲ್ಲ, ಅವಳು ಸಾಕು ತಾಯಿ ಆತನಿಗೆ. ಅಂತಹ ಕೃಷ್ಣನ ಆನಂತರ ಅವರು ಆ ಮುಂದೆ ಕೃಷ್ಣ ಬೆಳೆದು ಏನಾಗ್ತಾನ ಅಂತಂದ್ರೆ ಇಡೀ ಈ ಭೂಮಂಡಲವನ್ನೇ ದೇವರ ಸೃಷ್ಟಿಯೊಳಗೆ ಈ ಭೂಮಂಡಲವನ್ನೇ ಏನ್ ಮಾಡ್ತಾನ ಅಂತಂದ್ರೆ ತನ್ನ ನುಡಿಗಳಿಂದ, ತನ್ನ ಮಾತುಗಳಿಂದ ಏನ್ ಮಾಡ್ತಾನ ಅಂತಂದ್ರ ಈ ಭೂಮಂಡಲದಲ್ಲಿರುವಂತಹ ಎಲ್ಲ ಏನು ಆಧ್ಯಾತ್ಮಿಕ ಶಕ್ತಿ ಐತೋ ಅದನ್ನ ತನ್ನ ಹಿಡಿತದೊಳಗೆ ಇಟ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಆಗ್ತಾನ, ದೇವ ಮಾನವನಾಗ್ತಾನ. ಅವನು ಹೇಳಿದಂತಹ ಸಾಕಷ್ಟು ಮಾತುಗಳನ್ನ ಇಂದಿಗೂ ಕೂಡ, ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಕೃಷ್ಣನ ಜನನ ಆಗೈತಿ, ಲಕ್ಷಾಂತರ ವರ್ಷಗಳ ಹಿಂದೆ ಹೇಳಿದ್ದನ್ನ ನಾವು ಇಂದಿಗೂ ಕೂಡ ಏನ್ ಮಾಡ್ತೀವಿ ಅಂತಂದ್ರ ನಿಜ ರೂಪದೊಳಗ ಅಳವಡಿಸ್ಕೊಳಕತ್ತೀವಿ ಅಂತಂದ್ರ ಕೃಷ್ಣನ ಒಂದು ಲೀಲೆ ಎಂತದ್ ಇರ್ಬೋದು ಅಂತ ಹೇಳಿ. ನೀವೆಲ್ಲ ಕೃಷ್ಣ ಆಗಿ ಬಂದಿರಿ. ಈಗ ಆ ಕೃಷ್ಣ ಸಣ್ಣನಿದ್ದಾಗ ನಿಮ್ಮಾಗೆ ಇದ್ದ ಆತನು. ಅವನಿಗೆ ಅವನ ತಾಯಿ ಇದೇ ತರ ಅಲಂಕಾರ ಮಾಡ್ತಿದ್ರಂತೆ ಕೃಷ್ಣನಿಗೆ. ಅವನಿಗೆ ನವಿಲು ಗರಿ ಅಂತಂದ್ರೆ ಬಹಳ ಇಷ್ಟ, ಕೊಳಲು ಅಂದ್ರೆ ಬಹಳ ಇಷ್ಟ. ಅವನಿಗೆ ಕೊಳಲು ಹಿಡ್ಕೊಂಡು ಹಸು ಕಾಯ್ಲಿಕ್ಕೆ ಹೋಗ್ತಿದ್ನಂತೆ. ಹಸು ಕಾಯ್ಲಿಕ್ಕೆ ಕೃಷ್ಣನಿಗೆ ಹಸು ಅಂದ್ರೆ ಬಹಳ ಇಷ್ಟ ಅವನಿಗೆ. ಆನಂತರ ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ಬಹಳ ಇಷ್ಟ. ಅವನಿಗೆ ಬೆಣ್ಣೆ ಕಳ್ತನ ಮಾಡ್ತಿದ್ದಂತೆ ಮನೆಯೊಳಗೆ. ಬೆಣ್ಣೆ ಕದ್ಕೊಂಡು ಹೋಗ್ಬಿಡವಂತೆ. ಅವನ ತಾಯಿ ಬಂದು ನೋಡಿದ್ರೆ ಬೆಣ್ಣೆನೇ ಇರ್ತಿದ್ದಿಲ್ಲ ಅಂತ ಮನೆಯೊಳಗೆ. ಅವನ ತಾಯಿ ಎತ್ತರದೊಳಗೆ ಇಲ್ಲಿ ಇಟ್ಟಾಳಲ್ಲಿ, ಇಲ್ಲಿ ಕಟ್ಟಿ ನೋಡಿ, ಇಲ್ಲಿ ಗಡಿಗೆ. ಇದೇ ತರ ಅವನ ತಾಯಿ ಮನೆಯೊಳಗ ಗಡಿಗೆಯೊಳಗ ಬೆಣ್ಣೆ ಇರ್ತಿದ್ದಿಲ್ಲ ಅಂತ. ಅವ ಮುಳುಕ್ತಿರ್ಲಿಲ್ಲ ಅಂತ. ಅವನಿಗೆ ದೊಡ್ಡದೊಂದು ಬಡಗಿ ತಗೋತಿದ್ನಂತೆ. ಬಡಗಿ ತಗೊಂಡು ಪಟ್ಟನ ಒಡೆದು ಬಿಡೋದು, ಅದನ್ನ ಗಡಿಗೆನ ಒಡೆದು ಅದ್ರೊಳಗಿನ ಬೆಣ್ಣೆ ತಿಂತಿದ್ನಂತ. ತಿಂದು ಮತ್ತೆ ಕೇಳಿದ್ರಿ ಏನ್ ಹೇಳ್ತಿದ್ನಂತ, ಇಲ್ಲಮ್ಮ ನಾನ್ ಮಾಡಿಲ್ಲ ಅಂತ ಕೆಲಸ, ನಾನ್ ಬಾಳ ಒಳ್ಳೆವದೀನಿ, ಅಂತವೆಲ್ಲ ನಾ ಏನು ಮಾಡಂಗಿಲ್ಲ ಅಂತ ಹೇಳ್ತಿದ್ನಂತ. ಯಾವ್ದೋ ಬೆಕ್ಕು ಏನೋ ಬಂದು ತಿಂದು ಹೋಗ್ಬಿಟ್ಟಿರ್ಬೇಕು, ನೀ ಬೆಕ್ಕಿನ ಹೊಡೆಯೋದಿದ್ರ ಅಂತ ಹೇಳ್ತಿದ್ನಂತ. ಅಂತ ಕೃಷ್ಣ ಇದ್ದಂತೆ. ಅದಕ್ಕೋಸ್ಕರ ಅವಂಗ ಕಳ್ಳ ಕೃಷ್ಣನೂ ಅಂತಾರ ಅವಂಗ ಈ ತರ ಮಾಡೋದಕ್ಕ. ಅನಂತರ ಅವ ನಾರಿಯರ ಮನವನ್ನ ಕದೀತಿದ್ನಂತವ. ಕೃಷ್ಣನಿಗೆ ಪುರಾಣಗಳ ಪ್ರಕಾರ 16,000 ಹೆಂಡತಿಯರ. ಅದಕ್ಕೋಸ್ಕರ ನಾರಿಯರ ಮನವನ್ನ ಕದಿಯುವಂತ ಕೃಷ್ಣಗ ಕಳ್ಳ ಕೃಷ್ಣ ಅಂತ ಕರಿತಿದ್ರಂತೆ. ಹಿಂಗೆ ಕೊರಳಿರೋದಕ್ಕ ಮುರುಳಿ ಅಂತ ಕರಿತಿದ್ರಂತೆ. ಗೋವನ್ನ ಕಾಯೋದಕ್ಕ ಗೋಪಾಲ ಅಂತ ಕರಿತಾ ಇದ್ರಂತೆ. ಅನಂತರ ನೋಡ್ಲಿಕ್ಕೆ ಚಂದ ಇದ್ನಂತ, ಅದಕ್ಕೆ ಮದನ ಅಂತ ಕರಿತಿದ್ರಂತೆ. ಹಿಂಗೆ ಬಹಳ ಹೆಸರದವು ಕೃಷ್ಣನಿಗೆ. ಗೋವಿಂದ ಅಂತ ಐತಿ, ಗಿರಿಧರ ಗೋಪಾಲ ಅಂತ ಐತಿ, ಮುರಳಿ ನೋಲ ಅಂತ ಐತಿ. ಕೃಷ್ಣನಿಗೆ ಒಂದಲ್ಲ 100 ಹೆಸರುಗಳದವು. ಆ ಎಲ್ಲ ಹೆಸರುಗಳಿಂದ ಕೃಷ್ಣನನ್ನ ಕರೀತಾರ. ಅನಂತರ ಕೃಷ್ಣ ತನ್ನ ಉಪದೇಶಗಳನ್ನ ಮಾಡಿದಂತ ಏನು ಉಪದೇಶಗಳನ್ನ ಮಾಡಿದ್ನೋ, ಭಾರತ ದೇಶದೊಳಗ ಮಹಾಭಾರತ ಅಂತ ಒಂದು ಯುದ್ಧ ನಡೀತೈತಿ. ಮಹಾಭಾರತ ಯುದ್ಧ. ಅದ್ರೊಳಗ ಮಹಾಭಾರತ ಯುದ್ಧದೊಳಗ ಪಾಂಡವರು ಮತ್ತು ಕೌರವರು ಅಣ್ಣ ತಮ್ಮಂದಿರವರು. ಕೌರವರು 101 ಜನ, ಪಾಂಡವರು 5 ಜನ. ಈ ಪಾಂಡವರು ಮತ್ತೆ ಕೌರವರ ನಡುವೆ ರಾಜ್ಯಕ್ಕೋಸ್ಕರ ಪದೇ ಯುದ್ಧ ನಡೀತಿರ್ತೈತಿ. ಹಂಗೆ ಮಹಾಭಾರತ ಯುದ್ಧ ನಡೀತೈತಿ. ಮಹಾಭಾರತ ಒಂದು ಯುದ್ಧ ನಡೀತೈತಿ. ಆ ಯುದ್ಧದೊಳಗ
ಏಯ್ ಏಯ್ ಕೇಳ್ರಿ ಇಲ್ಲ ಸ್ವಲ್ಪ. ಆ ಮಹಾಭಾರತ ಯುದ್ಧದೊಳಗ ಕೃಷ್ಣ ಸಂಧಾನ ಅಂತ ನಡೀತೈತಿ. ಕೃಷ್ಣ ಸಂಧಾನ ಯಾವ್ಯಾವ ನಡುವೆ ನಡೀತೈತಿ ಅಂತಂದ್ರ ಪಾಂಡವರು ಮತ್ತು ಕೌರವರ ನಡುವೆ ನಡೀತೈತಿ. ಆ ಕೃಷ್ಣ ಹೇಳ್ತಾನಂತ, ನಿನಗ ಸಾವಿರಾರು ಆನೆಗಳಿರುವಂತಹ ಗಜಪಡೆ ಬೇಕೋ ಅಥವಾ ನಾನು ಬೇಕೋ ನಿನಗ ಅಂತ ಕೇಳ್ತಾನಂತ. ಇದಿಷ್ಟು ದುರ್ಯೋಧನ ಕೇಳ್ತಾನಂತ. ದುರ್ಯೋಧನ ಕೌರವರ ಹಿರಿಯ. ಆ ದುರ್ಯೋಧನ ಕೇಳ್ತಾನಂತ. ಆ ದುರ್ಯೋಧನ ಹೇಳ್ತಾನಂತ, ಸಾವಿರಾರು ಗಜಪಡೆ ಐತಿ ಅಂತಂದ್ರೆ ನಾವು ಇವರನ್ನ ಈಸಿಯಾಗಿ ಸೋಲಿಸ್ಬಿಡ್ಬೋದು ಪಾಂಡವರನ್ನ. ಇನ್ಯಾಕ್ ಬೇಕು ಕೃಷ್ಣ ಅಂತ ಹೇಳಿ ಕೃಷ್ಣನನ್ನ ಕೈ ಬಿಟ್ಟು ಬಿಡ್ತಾನಂತ. ಕೃಷ್ಣ ಬೇಡ ಅಂತ ಹೇಳ್ತಾನಂತ. ಆ ದುರ್ಯೋಧನನ ವಿವೇಚನೆ ನೋಡ್ರಿ ಅಂತ ಹೇಳ್ತಿ. ಇಲ್ಲಿ ದೇವಮಾನವನನ್ನು ಬಿಟ್ಟಾನ. ಆ 1000 ಆನೆಗಳಿಗೆ ಕೃಷ್ಣ ಹೇಳಿದಂತ ಒಂದೇ ಒಂದು ಕೃಷ್ಣ ಏನ್ ಹೇಳ್ತಾನ ಅದನ್ನ ಕೇಳ್ತಾವ ಆನೆ. ಯಾರನ್ನ ಆಯ್ಕೆ ಮಾಡ್ಕೋಬೇಕಿತ್ತವ? ಕೃಷ್ಣನ್ರ. ಯಾರನ್ನ ಆಯ್ಕೆ ಮಾಡ್ಕೋಬೇಕಿತ್ತು? ಕೃಷ್ಣನ್. ನೋಡ್ರಿ ಇಲ್ಲಿ ವಿವೇಚನೆ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಎಂತಹ ಅನಾಹುತ ಆಗ್ತೈತಿ ಅಂತ ಹೇಳಿ. ಇದು ಕೂಡ ಮಹಾಭಾರತದ ಒಂದು ಪಾಠ. ಇದು ಮನುಷ್ಯನಿಗೆ ವಿವೇಚನೆ ಇರ್ಬೇಕಂತ. ವಿವೇಚನೆ ಏನ್ ಮಾಡ್ಬೇಕು ನಾನು ಮುಂದ, ಸುಮ್ಮನೆ ಮಾಡ್ಬಿಡೋದಲ್ಲ ಹಂಗೆ ಮುಂದೆ. ಅದಕ್ಕೆ ಅವನು ಮಾಡಿದಂತ ಮೊದಲನೇ ತಪ್ಪು ಕೃಷ್ಣ ಸಂಧಾನದೊಳಗ. ಅದರಿಂದ ಮುಂದೆ ಅಲ್ಲಿಂದ ಒಂದು ದುರ್ಯೋಧನಂದ ಏನಾಯ್ತು, ಅವನತಿ ಹಾಕೊಂತಾನೆ ಹೋಗ್ತದೆ. ಒಂದು ಕೃಷ್ಣನನ್ನ ತಗೊಂಡ್ ಬಿಟ್ಟಿದ್ದ ಅಂತಂದ್ರೆ ಜಯ ಕೃಷ್ಣನ ಪರವಾಗಿರ್ತಿತ್ತು. ನೋಡ್ರಿ ಇಲ್ಲಿ ಕೃಷ್ಣ ಇದ್ದಲ್ಲಿ ಜಯ ಇರಬೇಕು ಅಂತಂದ್ರೆ ದೇವನ ಆಶಯ ಏನೈತಿ ನೋಡ್ರಿ. ಆತನನ್ನ ಪಾಂಡವರ ಕಡೆ ಬಿಟ್ಟಾನ ದೇವ. ಅವನಿಗೆ ಆಯ್ಕೆ ಮಾಡ್ಕೊಳ್ಳಕ್ಕೂ ಬಿಡ್ಲಿಲ್ಲ ಅಲ್ಲಿ. ಯಾಕಂದ್ರೆ ದುರ್ಯೋಧನ ಅಂತಂದ್ರೆ ನೀಚ ಕೆಟ್ಟ, ಆತನ ಕಡೆ ಕಳ್ಸಂಗಿಲ್ಲ ಅವನ್ನ ದೇವ. ನೋಡ್ರಿ ಇಲ್ಲಿ ನಮ್ಮಲ್ಲಿ ಒಳ್ಳೆ ಮನಸ್ಸಿತ್ತು ಅಂತಂದ್ರ ದೇವರು ಒಳ್ಳೇದೇ ಮಾಡ್ತಾನ ನಮಗ ಅನ್ನಲಿಕ್ಕೆ ಈ ಮಹಾಭಾರತದೊಳಗ ಸಾಕಷ್ಟು ಉದಾಹರಣೆಗಳದಾವು. ಹಂಗೆ ಸಾಕಷ್ಟು ಬಾರಿ ಅವನ ತನ್ನ ಹತ್ರ ಕೃಷ್ಣ ಯಾರಾದ್ರೂ ಏನಾದ್ರೂ ಒಂದು ಸಲಹೆ ಕೇಳಲಿಕ್ಕೆ ಬಂದ್ರು ಅಂತಂದ್ರೆ ಅವರಿಗೆ ಕ್ಷಣ ಮಾತ್ರದೊಳಗ ಏನೋ ಒಂದು ಅವರ ಜೀವನನೇ ಬದಲಾಗಬೇಕು ಅಂತ ಒಂದು ಮಾತನ್ನ ಉಪದೇಶವನ್ನ ಹೇಳಿ ಕಳಿಸ್ಬಿಡ್ತಿದ್ದಂತೆ. ಅರ್ಜುನ ಕೇಳ್ತಾನಂತೆ, ಯುದ್ಧದ ಸಮಯದೊಳಗ ಒಟ್ಟು ಕಂಟಿನ್ಯೂ ಮಾಡ ಸೋಲುವಂತ ಸಮಯ ಬಂತು, ನಾವು ಸೋಲುವಂತ ಸಮಯ ಬಂತು, ಏನ್ ಮಾಡೋದು ಕೃಷ್ಣ ಅಂತ ಕೇಳ್ತಾನಂತ ಅರ್ಜುನ. ಅರ್ಜುನನ್ ಗೊತ್ತಿಲ್ಲ, ಅರ್ಜುನಿಗೆ ಏನಾಗ್ತೈತಿ ಅಂತ ಗೊತ್ತಿರಲ್ಲ, ಕೃಷ್ಣನ್ ಗೊತ್ತಿರುತ್ತ. ಏನ್ ಮಾಡೋದು ಅಂತ ಕೇಳ್ತಾನಂತೆ. ಅವ ಹೇಳ್ತಾನಂತ, ಈ ಸಮಯ ಹೀಗೆ ಇರೋದಿಲ್ಲ ಅಂತ ಹೇಳ್ತಾನಂತ ಒಂದ್ ಮಾತು. ಈ ಸಮಯ ಹೀಗೆ ಇರೋದಿಲ್ಲ ಅಂದ್ರೆ ಸೋಲ್ತೀನಿ ಅಂತಂದ್ರೆ ಸೋಲು ಶಾಶ್ವತ ಅಲ್ಲ, ಗೆಲ್ತೀನಿ ಅಂತಂದ್ರೆ ಗೆಲುವೇ ಶಾಶ್ವತವಲ್ಲ. ಆನಂತರ ಜೀವನದೊಳಗೆ ಖುಷಿ ಇತ್ತು ಅಂತಂದ್ರೆ ಖುಷಿ ಶಾಶ್ವತವಾಗಿರಂಗಿಲ್ಲ. ನೀವ್ ಏನೋ ಒಂದು ಖುಷಿ ಆಗೈತಿ ನಿಮ್ಗೆ ಅಂತಂದ್ರೆ ಕ್ಷಣ ಮಾತ್ರದೊಳಗೆ ಇರ್ತೈತೆ. ಅದು ಏನ್ 10 ನಿಮಿಷಕ್ಕೆ ಇರ್ತೈತೆ ಅನ್ನೋ ಗೊತ್ತಿಲ್ಲ. ಈಗ ದುಃಖ ಐತಿ ಅಂತಂದ್ರೆ ಆ ದುಃಖ ಹಿಂಗೆ ಇರ್ತೈತಿ ಅಂತ ಹೇಳಂಗಿಲ್ಲ. ಕ್ಷಣ ಮಾತ್ರದೊಳಗೆ ಖುಷಿಯಾಗಿ ಬದಲಾಗ್ತದೆ. ಅದು ಮಾತ್ರ ಈ ಭೂಮಿ ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೂ ಸತ್ಯ. ಅದು ಅಂತ ಒಂದು ಮಾತನ್ನ ಹೇಳಿದಂತಹ ಕೃಷ್ಣ ಅದಾನ ನೋಡ್ರಿ. ಕೃಷ್ಣನಿಂದ ಒಂದು ಬಾಯಿಯೊಳಗೆ ಏನಾದ್ರೂ ಒಂದು ಮಾತು ಹೊರಗೆ ಬಂತು ಅಂತಂದ್ರ ಅದು ಸುಳ್ಳಾಗಿದ್ದಂತದೇ ಇಲ್ಲ ಅಂತ. ಅಂತಹ ಒಬ್ಬ ದೇವಮಾನವ ಆತ, ದೇವ ಪುರುಷ ಆತ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ದ್ವಾಪರ ಯುಗ ಲಕ್ಷಾಂತರ ವರ್ಷಗಳ ಹಿಂದೆ ನಡೆದಂತಹ ಅವನ ವಾಣಿಗಳನ್ನ ಇಂದಿಗೂ ಕೂಡ ನಾವ್ ಏನ್ ಮಾಡಕತ್ತೀವಿ ಅಂದ್ರೆ ಕಲಿಯುಗದೊಳಗ ಅನುಸರಿಸಕತ್ತೀವಿ ಅಂತಂದ್ರೆ ಆತನಲ್ಲಿರುವಂತಹ ಲೀಲೆ ಅದು. ಅದಕ್ಕೆ ನಾವೆಲ್ಲ ಆ ಕೃಷ್ಣನ ಬಗ್ಗೆ ಮಹಾಭಾರತದೊಳಗೆ ಬರೆದಂತಹ ವಾಕ್ಯಗಳನ್ನು ಓದಬೇಕು. ಮಹಾಭಾರತದೊಳಗೆ ಒಂದು ಆದಂತ ಘಟನೆಗಳನ್ನ ಭಗವದ್ಗೀತೆ ರೂಪದೊಳಗೆ ಬರೆದಾರ. ಭಗವದ್ಗೀತೆ, ಈ ಭಗವದ್ಗೀತೆ ಅಂತ ಪುಸ್ತಕ ಐತಿ ಒಂದು, ಗೊತ್ತೈತಿ ನಿಮಗೆ? ಭಗವದ್ಗೀತೆ ಪುಸ್ತಕ ಗೊತ್ತೈತಿ? ಏನದು? ಹಿಂದೂ ಧರ್ಮ. ಯಾವ ಪುಸ್ತಕ ಅದು? ಹಿಂದೂ ಧರ್ಮದ ಇದು ರೀ. ನೀವು ಓದ್ತಿರಲ್ಲ ಗಣಿತ ಪುಸ್ತಕ, ಇಂಗ್ಲಿಷ್ ಅಂತದನ ಅಲ್ರಿ? ಏನದ? ಹಿಂದೂ ಧರ್ಮದ ಇದು ರೀ. ಅದು ಹಿಂದೂ ಧರ್ಮದ ಗ್ರಂಥ, ಪವಿತ್ರ ಗ್ರಂಥ ಅದು ಭಗವದ್ಗೀತೆ. ಆ ಭಗವದ್ಗೀತೆ ಪುಸ್ತಕ ಅಂತಂದ್ರೆ ಕೃಷ್ಣನ ಉಪದೇಶಗಳು. ಯುದ್ಧದ ಸಮಯದೊಳಗ, ಮಹಾಭಾರತ ಯುದ್ಧದ ಸಮಯದೊಳಗ ಕೃಷ್ಣ ಅರ್ಜುನನಿಗೆ ಹೇಳಿದಂತಹ ನೀತಿ ಕಥೆಗಳಂತಾವು, ನೀತಿ ಪಾಠಗಳೇ ಭಗವದ್ಗೀತೆ ಪುಸ್ತಕವಾಗಿ ರಚನೆ ಆಗೈತಿ.
ಅದ್ರೊಳಗ ಯುದ್ಧ ಹೆಂಗ್ ಮಾಡ್ಬೇಕು, ಆನಂತರ ಕೆಟ್ಟದ್ದನ್ನ ಹೆಂಗ್ ಸೋಲಿಸ್ಬೇಕು, ಜಯವನ್ನ ಹೆಂಗ್ ಪಡಿಬೇಕು, ಒಳ್ಳೆದಕ್ಕೆ ಹೆಂಗ್ ಜಯ ಸಿಗುತ್ತೆ ಅನ್ನೋದೇ ಆ ಭಗವದ್ಗೀತೆಯ ಮಹಾಸಾರ. ಅದಕ್ಕೋಸ್ಕರ ಹಿಂದೂ ಧರ್ಮದವರು ಏನ್ ಮಾಡಿದಾರೆ ಅಂತಂದ್ರ ಆ ಪುಸ್ತಕವನ್ನ, ಭಗವದ್ಗೀತೆಯ ಪುಸ್ತಕವನ್ನ ಧರ್ಮ ಗ್ರಂಥವನ್ನಾಗಿ ಮಾಡ್ಕೊಂಡಾರ, ಹಿಂದೂ ಧರ್ಮದ ಪವಿತ್ರ ಗ್ರಂಥ ಅಂತ ಮಾಡ್ಕೊಂಡಾರ. ಅದಕ್ಕೆ ಸಣ್ಣ ಸಣ್ಣ ಪುಸ್ತಕಗಳನ್ನ ಹೇಳ್ಕೊಂಡು ದೊಡ್ಡ ಪುಸ್ತಕಗಳವರೆಗೂ ಸಿಗ್ತಾವು. ಆನಂತರ ಮೊಬೈಲ್ ಒಳಗೂ ಕೂಡ ಸಿಗುತ್ತೆ ಭಗವದ್ಗೀತೆ ಪುಸ್ತಕ ಅಂತಂದು ನೀವು ಟೈಪ್ ಮಾಡಿಕೊಂಡು PDF ಬುಕ್ ಸಿಗುತ್ತೆ, 400-500 ಪುಟಗಳಷ್ಟು. ಅದನ್ನು ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಓದಬಹುದು ನೀವು. ಅದರೊಳಗೆ ಇರುವಂತಹ ಕೃಷ್ಣನ ಬಗ್ಗೆ ಇರುವಂತಹ, ಕೃಷ್ಣ ಹೇಳಿದಂತಹ ಮಾತುಗಳು, ನುಡಿಗಳು, ವಾಣಿಗಳು ಹೆಂಗದವು ಅಂತಂದ್ರೆ ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಬೇಕು ನಾವು. ನಮ್ಮ ಜೀವನ ಸುಧಾರಿಸಿ ಬಿಡುತ್ತೆ ಆ ವಾಣಿಗಳನ್ನು ಕೇಳ್ಬಿಟ್ರೆ. ಅಂತಿಂತ ಕಥೆಗಳನ್ನ ಕೂಡ ಕೃಷ್ಣನ